ಚಿಕಿತ್ಸೆಗಾಗಿ ಇವತ್ತು ಸಂಜೆ ನಟ ಶಿವರಾಜ್ ಕುಮಾರ್ ಅಮೆರಿಕ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಮನೆಯಿಂದ ಹೊರಡಲಿದ್ದಾರೆ ಶಿವಣ್ಣ. ರಾತ್ರಿ 8:30ಕ್ಕೆ ಫ್ಲೈಟ್ ಹತ್ತಾರೆ ಹ್ಯಾಟ್ರಿಕ್ ಹೀರೋ. ಹೀಗಾಗಿ ಶಿವಣ್ಣ ನಿವಾಸಕ್ಕೆ ನಟ ಸುದೀಪ್, ಮಾಜಿ ಸಚಿವ ಬಿಸಿ ಪಾಟೀಲ್ ಭೇಟಿ ಕೊಟ್ಟರು. ಶಿವಣ್ಣ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತ ಆಗಮಿಸಿದ್ರು ಕಿಚ್ಚ ಸುದೀಪ್. ಅನಾರೋಗ್ಯದಿಂದಾಗಿ ಚಿಕಿತ್ಸೆಗೆ ಅಂತ ಅಮೆರಿಕಕ್ಕೆ ಹೋಗ್ತಾ ಇರುವಂಥದ್ದು ನಟ ಶಿವಣ್ಣ. ಹಾಗಾಗಿ ಇವತ್ತು ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತ ಸುದೀಪ್ ಭೇಟಿ ಕೊಟ್ಟರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವರನ್ನು ಸಂತೈಸಿದ್ದಾರೆ, ಅವರಿಗೆ ಧೈರ್ಯ ತುಂಬಿದ್ದಾರೆ. ಡಿಸೆಂಬರ್ 24ಕ್ಕೆ ಅಮೆರಿಕಾದಲ್ಲಿ ನಟ ಶಿವಣ್ಣಗೆ ಸರ್ಜರಿ ಇದೆ. ನಾಳೆ ಅಮೆರಿಕಾಗೆ ಬಾಮೈದ ಮಧು ಬಂಗಾರಪ್ಪ ಕೂಡ ತೆರಳುತ್ತಾ ಇದ್ದಾರೆ. ಬಿಸಿ ಪಾಟೀಲ್ ಕೂಡ ಬಂದು ಆರೋಗ್ಯ ವಿಚಾರಿಸಿದ್ದಾರೆ. ಶಿವಣ್ಣ ಆರೋಗ್ಯದ ಬಗ್ಗೆ ಕಿಚ್ಚ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಶಿವಣ್ಣ ಹಿ ಈಸ್ ಅ ಫೈಟರ್, ಹಿ ವಿಲ್ ಫೈಟ್. ಅವರೊಬ್ಬ ಫೈಟರ್, ಫೈಟ್ ಮಾಡ್ತಾರೆ ಅಂತ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಪಕ್ಕದಲ್ಲೇ ಗೀತಕ್ಕ ಇರುವುದು ಶಿವಣ್ಣನಿಗೆ ಶಕ್ತಿ ಅಂತ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಂತಹ ಸಂದರ್ಶನದಲ್ಲಿ ಸುದೀಪ್ ಹೇಳಿಕೆ ಕೊಟ್ಟಿದ್ದಾರೆ. ಶಿವಣ್ಣವ್ರಿಗೆ ಹುಷಾರಿಲ್ಲ, ಅವರಿಗೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ. ಮೊನ್ನೆ ತಿರುಪತಿಗೆ ಹೋಗಿ ಬಂದರು. ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನಂದರೆ, ಸುದೀಪ್ ನನಗೆ ಆವಾಗವಾಗ ಕರೆ ಮಾಡ್ತಿರ್ತಾರೆ, ನಾನು ವಿಚಾರಿಸ್ತಿರ್ತಾರೆ, ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಅನ್ನೋಂಥ ಮಾತನ್ನು ನಾನು ಸಿಕ್ಕಾಗಿ ಹೇಳ್ತಾಯಿದ್ರು. ನಾನು ಈಗ ಕನ್ನಡ ಚಿತ್ರರಂಗದ ಬಗ್ಗೆ ನಾವು ಹೇಳ್ತಾ ಇದ್ವಿ, ಬೆರಳೆಣಿಕೆ 8 ಜನ ಸರ್, ನಿಮ್ಮನ್ನು ನೋಡ್ಕೊಂಡು ಇನ್ನೆಷ್ಟು ಜನ ಬೆಳೀತಾರೆ, ಆ ವಿಶ್ವಾಸ ಪ್ರಶ್ನೆ ಇದೆ. ಶಿವಣ್ಣ ಒಂದು ರಕ್ತದಲ್ಲಿ ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ. ಸೊ ಅವರ ಆರೋಗ್ಯ ಜೊತೆಗೆ ಸರ್ ಅವರು ತುಂಬ ನಮ್ಮನ್ನು ವಿಚಾರಿಸ್ಕೊಂಡಿದ್ದಾರೆ ಸರ್. ಏನು ಸುದೀಪ್ ಹೇಗಾಗ್ತಾಯಿದೆ ಸಿನಿಮಾದ, ನಾನು ಹೇಳ್ತಾ ಇರೋದು ವರ್ಷಾನುಗಟ್ಲೆಯಿಂದ. ಈಗ ನಾವು ವಿಚಾರಿಸ್ಕೊಳ್ಳೋದ್ರಲ್ಲಿ ತುಂಬ ಚಿಕ್ಕದು ಸರ್, ಇದು ನೋಡಿ ತುಂಬ ಚಿಕ್ಕದಿದ್ದು. ಆ್ಯಂಡ್ ನನಗೆ ಗೊತ್ತಿರೋ ಸರ್, ಒನ್ ಆಫ್ ದಿ ಹಿ ಈಸ್ ಅ ಫೈಟರ್, ಈಸ್ ಅ ಬಿಗ್ ಫೈಟರ್. ಕರೆಕ್ಟ್. ಸೊ ಹಿ ವಿಲ್ ಫೈಟ್. ಪಕ್ಕದಲ್ಲಿ ಗೀತಕ್ಕ ಶಕ್ತಿ, ಇನ್ನೇನು ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಾನು KP ಶ್ರೀಕಾಂತ್ ಅಂತವ್ರ ಬಗ್ಗೆನೂ ಮಾತಾಡ್ತೀನಿ ಸರ್. ಅವ್ರೂ ಒಂದು ದೊಡ್ಡ ಶಕ್ತಿ ಶಿವಣ್ಣಂಗೆ. ಯಾವಾಗಲೂ ನಾನು ನೋಟಿಸ್ ಮಾಡ್ತೀನಿ, ಯಾವತ್ತೂ ಬಿಟ್ಕೊಡಲ್ಲ. ಹೌದು, ಅಂಥವ್ರು ಬೇಕು ಸರ್. ಅವ್ರ ಜೊತೆಗೆ ಎಲ್ಲರೂ ಏನು ಗೊತ್ತಾ, ಇಲ್ಲಿ ಮುಂದೆ ಒಂದು ಥರ ಇರ್ತಾರೆ, ಹಿಂದೆ ಹೋಗಿ ನಮ್ಮನ್ನು ಫಸ್ಟ್ ಬಿಟ್ಕೊಡೋದೇ ಅವರು. ಆ ಥರ ಇಲ್ಲ ಆ ವ್ಯಕ್ತಿ. ಹಿ ಈಸ್ ವೆರಿ ಸ್ಟ್ರಾಂಗ್ ದಟ್ ವೇ. ಆ್ಯಂಡ್ ಶಿವಣ್ಣಂಗೆ ದೊಡ್ಡ ಆಸೆ. ಆ್ಯಂಡ್ ಶಿವಣ್ಣ ಅಂತವ್ರನ್ನ ಸಂಪಾದಿಸಿದ್ದಾರೆ. ಇವಾಗ ನಾವು ಪ್ರತಿ ಸತಿ ಫೋನ್ ಮಾಡಿ ತಿಳ್ಕೊತೀವಿ, ವಿಚಾರಿಸ್ತೀವಿ ಅಂದರೆ ಅದು ಅವ್ರು ಸಂಪಾದಿಸಿರೋದು, ನಮ್ಮ ದೊಡ್ಡತನ ಅಲ್ಲ ಅದು. ಎಂತ ಮಾತು ನೋಡಿ, ಅದು ಅವ್ರು ಸಂಪಾದಿಸಿರೋದು, ಅದು ನಮ್ಗೆ ಕೇಳಬೇಕು ಅನಿಸುತ್ತೆ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ನಾನು ಡೈರೆಕ್ಟಾಗಿ ಮಾಡಲ್ಲ, ನಾನು ಮಾಡೋದು ಗೀತಕ್ಕಂಗೆ ಯಾವಾಗಲೂ. ಹೌದು ಹೌದು. ನಾನು ಶಿವಣ್ಣಂಗೆ ಫೋನ್ ಮಾಡಲ್ಲ. ನಾನು ಯಾವತ್ತೂ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೇ ಇಲ್ಲ ಇವತ್ತವರೆಗೂ. ಅದು ಆ ಸೆಲ್ಗೆ ಇದ್ದರೂ ಕೂಡ ನಾನು ಫೋನ್ ಎತ್ತಿ ಯಾರಿಗೂ ಮಾಡಲ್ಲ. ಪಕ್ಕದಲ್ಲಿ ಯಾರಿಗಾರು ಮಾಡ್ಕೋತೀನಿ ನಾನು. ನಿಜ ನಿಜ ನಿಜ. ಗೀತಕ್ಕ ನನಗೂ ಇದರಲ್ಲಿದ್ದಾರೆ, ನಾನು ಅವ್ರಿಗೆ ಕೇಳ್ತಾ ಇರ್ತೀನಿ. ಅದು ಇಲ್ಲ ಅಂದರೆ KPಗೆ ಹೇಳಿರ್ತೀನಿ ನಾನು, KP ಏನಪ್ಪ ಹೇಳಪ್ಪ ಮಾಡೋಂಗೆ ಅಂತ. ಯಾಕಂದರೆ ಶಿವಣ್ಣ ನೀವು ಹೇಳ್ದಂಗೆ ಏನು ಅಂದರೆ ಒಂದು ಶಕ್ತಿ, ಜೊತೆಗೆ ನನ್ನದು ಯಾವುದೇ ಶಾಕ್ಸ್ ಆದರೂ ಕೂಡ ಅವ್ರು ನಿಭಾಯಿಸುವಂಥ ರೀತಿ ಇದೆಯಲ್ಲ, ಒಂದಾದ್ಮೇಲೆ ಒಂದು ಆಗ್ತಿರುವಂಥ ಆಘಾತಗಳನ್ನು ಅವ್ರು ಎದುರಿಸ್ತಿರೋ ರೀತಿ ಇದೆಯಲ್ಲ ಸರ್, ಅದ್ಭುತ. ಅದು ನಾನು ಯಾವಾಗಲೂ ಹೇಳೀನಿ ಅವ್ರಿಗೆ. ಸೊ ಗ್ರೇಟ್. ಏನಂದರೆ ನಮ್ಮೆಲ್ಲರ ಆರೈಕೆ ಒಂದೇ, ಅವರು ಹುಷಾರಾಗಿ ಬರ್ತಾರೆ. ನೋ ಡೌಟ್ ಫೈಟರ್ ಸರ್. ಏನು ಅದನ್ನು ಇದು ಮಾಡ್ಕೊಂಡೆ ಫೈಟ್. ಎಸ್, ಇದು ಆಪ್ತರು ಹೇಳ್ತಾ ಇರುವಂಥದ್ದು. ಇನ್ನು